ನಮಿತಾರ ಲವ್ ಸ್ಟೋರಿ. ಗಂಡ ಇದ್ರು ಆ ನಟನ ಜೊತೆ ನಮಿತಾ ಕೊಲ್ಲಂಪುಲ್ಲ. ಶರತ್ ಬಾಬು ಹಾಗೆ ನಮಿತಾ ಮದುವೆ ಆಗ್ತಾರ. ಮ್ಯಾಟರ್ ತಿಳಿದು ರಾಂಗ್ ಆದ ಪತಿ. ತಮಿಳು ಬಿಗ್ ಬಾಸ್ ನಲ್ಲಿ ಮಿಂಚಿ ಅಸಂಖ್ಯಾತ ಅಭಿಮಾನಿಗಳನ್ನ ಹೊಂದಿರುವ ನಟಿ ನಮಿತಾ ಇದ್ದಕ್ಕಿದ್ದ ಹಾಗೆ ಸಿನಿಮಾ ನಿರ್ಮಾಪಕ ವೀರೇಂದ್ರ ಅವರನ್ನ ಮದುವೆ ಆದ್ರು. ತಮಿಳು ಬಿಗ್ ಬಾಸ್ ನಲ್ಲಿ ಮಿಂಚಿ ಅಸಂಖ್ಯಾತ ಅಭಿಮಾನಿಗಳನ್ನ ಹೊಂದಿರುವ ಈ ನಟಿ ಇದ್ದಕ್ಕಿದ್ದ ಹಾಗೆ ಸಿನಿಮಾ ನಿರ್ಮಾಪಕ ವೀರೇಂದ್ರ ಚೌಧರಿ ಅವರನ್ನ ಮದುವೆ ಆಗಿದ್ದು ಎಲ್ರಿಗೂ ಅಚ್ಚರಿಯನ್ನ ಮೂಡಿಸಿತು. ಕೆಲವರು ಇದೇ ಕಾರಣಕ್ಕೆ ನಮಿತಾ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಮಿತಾ ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವಂತನೂ ತುಂಬಾ ಜನ ಮಾತಾಡಿಕೊಂಡ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಅವರು, ನನಗೆ ಸೂಕ್ತವಾಗುವ ಸೋಲ್ಮೇಟ್ ಸಿಕ್ಕಿದ್ದಾನೆ ಅಂತ ಅನಿಸಿದ ಮೇಲೆ ಮದುವೆಗೆ ತಿಂಗಳಗಟ್ಟಲೆ ಕಾಯೋದು ಸರಿಯಲ್ಲ. ಬಿಗ್ ಬಾಸ್ ಮನೆಗೆ ಹೋಗುವ ಮೊದಲು ನಾವು ಉತ್ತಮ ಗೆಳೆಯರಾಗಿದ್ವಿ. ಅಲ್ಲಿಂದ ಹೊರಬಂದ ದಿನವೇ ವೀರ್ ನನಗೆ ಪ್ರಪೋಸ್ ಮಾಡಿದ್ರು. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಅವರು ಹೇಳಿದಾಗ ನಾನು ತುಂಬ ಭಾವುಕಳಾದೆ. ನಾನು ಆತನನ್ನು 1 ವರ್ಷದಿಂದ ಬಲ್ಲೆ, ಆದರೆ ನನಗೆ ಆತ ಜನ್ಮಾಂತರದಿಂದಲೂ ಗೊತ್ತಿರುವ ವ್ಯಕ್ತಿ ಅಂತ ನನಗೆ ಆ ಕ್ಷಣಕ್ಕೆ ಅನಿಸ್ಬಿಡ್ತು. ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ ವೀರ್ ನನಗೆ ಪರಿಚಯ ಆದರು. ಅದಾಗಿ 1 ವರ್ಷ ಆದಮೇಲೆ ಮದುವೆ ಪ್ರಪೋಸಲ್ ಮಾಡಿದ್ರು. ಇದೆಲ್ಲ ಕನಸಿನಂತೆ ನನಗೆ ಭಾಸ ಆಗ್ತಿತ್ತು ಅಂತ ನಮಿತಾ ಹೇಳಿದ್ದಾರೆ. ನಮ್ಮಿಬ್ಬರ ವಿಚಾರಗಳು, ಅಭಿರುಚಿ, ಆಸಕ್ತಿಗಳು ಒಂದೇ ರೀತಿ ಇದೆ. ಈ ಕಾರಣಕ್ಕೆ ನಾವು ಹತ್ರ ಆದ್ವಿ. ಇನ್ನು ಸರಳವಾಗಿ ವಿವಾಹ ಆಗಿದ್ದು ಕೂಡ ನಾವು ಒಟ್ಟಿಗೆ ತೆಗೆದುಕೊಂಡ ನಿರ್ಧಾರ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಇವರಿಬ್ಬರ ವಿವಾಹ ಕಳೆದ ನವೆಂಬರ್ನಲ್ಲಿ ತಿರುಪತಿಯಲ್ಲಿ ನಡೆಯಿತು. ನಟಿ ನಮಿತಾ ಸದ್ಯ ಹಿರಿಯ ನಟನೊಂದಿಗೆ ಈಗ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನುವ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಕೆಲ ವರ್ಷಗಳಿಂದ ಈ ರೂಮರ್ ಹರಿದಾಡ್ತಾ ಇದ್ದು, ಆದರೆ ಇಷ್ಟರ ಮಟ್ಟಿಗೆ ಸದ್ದು ಮಾಡಿರಲಿಲ್ಲ. ಒಂದು ಕಾಲದಲ್ಲಿ ಎಲ್ಲಾ ಭಾಷೆಯಲ್ಲೂ ರೂಲ್ ಮಾಡಿದವರು ದಪ್ಪ ಇದ್ರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ್ರು. ನಟಿ ನಮಿತಾ ಕನ್ನಡ, ತೆಲುಗು, ತಮಿಳು ಚಿತ್ರದಲ್ಲಿ ನಮಿತಾ ನಟಿಸಿದ್ದು, ಸದ್ಯಕ್ಕೆ ಚಿತ್ರರಂಗದಿಂದ ಬ್ರೇಕ್ ತೆಗೆದುಕೊಂಡಿರುವ ನಮಿತಾ ಈಗ ಒಂದು ರೂಮರಲ್ಲಿ ಸಿಲುಕಾಕೊಂಡಿದ್ದಾರೆ. ಮದುವೆ ಆದ ಬಳಿಕ ಸಿನಿಮಾದಲ್ಲಿ ನಟಿಸೋದನ್ನ ಕಡಿಮೆ ಮಾಡಿಕೊಂಡಿದ್ರು. ಎಲ್ಲೋ ಒಂದೊಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ರು. ಕನ್ನಡದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಒಟ್ಟಿಗೆ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕೆಲವೊಂದು ಸಿನಿಮಾಗಳಲ್ಲಿ ನಮಿತಾ ತುಂಬಾ ಹಾಟ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ನಮಿತಾ ಅವರಿಗೆ ಅಭಿಮಾನಿಗಳ ಸಂಘ ಕೂಡ ಇದೆ. ಇನ್ನು ಸದ್ಯಕ್ಕೆ ಯಾವುದೇ ಸಿನಿಮಾ ಮಾಡದೇ ಇದ್ರೂ ನಮಿತಾ ಅವರ ರೇಂಜ್ ಕಡಿಮೆ ಆಗಿಲ್ಲ. ಕೆಲ ತಿಂಗಳಿಂದ ಕೇಳಿ ಬರ್ತಾ ಇರುವ ರೂಮರ್ ಇದೀಗ ಹೆಚ್ಚು ಸದ್ದು ಮಾಡ್ತಾ ಇದೆ. ಇದನ್ನ ತಿಳಿದ ನಮಿತಾ ಪತಿಗೂ ಕೂಡ ಕೋಪ ಬಂದಿದೆ. ಈ ವಿಚಾರ ತಿಳಿದು ನಮಿತಾ ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ. ಇದೆಲ್ಲ ನಿಜಕ್ಕೂ ಸಾಧ್ಯನಾ ಅಂತ ಅವರಲ್ಲಿ ಅವರೇ ಪ್ರಶ್ನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು ಅಂತ ನೋಡೋದಾದ್ರೆ, ಅಷ್ಟಕ್ಕೂ ನಮಿತಾ ಬಗ್ಗೆ ಹರಿದಾಡ್ತಾ ಇರುವ ರೂಮರ್ ಯಾವುದು ಗೊತ್ತಾ? ಹಿರಿಯ ಕಲಾವಿದನ ಜೊತೆ ನಮಿತಾ ಡೇಟಿಂಗ್ ಮಾಡ್ತಿದ್ದಾರಂತೆ. ನಟಿ ನಮಿತಾ ಸದ್ಯ ಹಿರಿಯ ನಟನೊಂದಿಗೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನುವ ಸುದ್ದಿ ಹರಿದಾಡ್ತಾ ಇದೆ. ಕೆಲ ವರ್ಷಗಳಿಂದ ಈ ರೂಮರ್ ಹರಿದಾಡ್ತಾ ಇದ್ದು, ಆದ್ರೆ ಇಷ್ಟರ ಮಟ್ಟಿಗೆ ಸದ್ದು ಮಾಡಿರಲಿಲ್ಲ. ನಟಿ ನಮಿತಾ ಅವರು ಹಿರಿಯ ಪೋಷಕ ನಟ ಶರತ್ ಬಾಬು ಜೊತೆಗೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನುವ ವಿಚಾರ, ಈ ಸುದ್ದಿ ಎಲ್ಲಿಂದ ಶುರುವಾಯಿತು ಅನ್ನುವ ಬಗ್ಗೆ ಸ್ಪಷ್ಟತೆ ಸಿಕ್ಕಿಲ್ಲ. ಆದ್ರೆ ಭಾರತೀಯ ಚಿತ್ರರಂಗದಲ್ಲಿ ಈ ಸುದ್ದಿ ಸದ್ದು ಹೆಚ್ಚಾಗಿದೆ. ಮದುವೆಯಾದ ಬಳಿಕವೂ ಆ ನಟನೊಂದಿಗೆ ನಮಿತಾ ಸಂಬಂಧ ಹೊಂದಿದ್ರಂತೆ. ಈ ಬಗ್ಗೆ ನಮಿತಾ ಈ ಹಿಂದೆ ಮಾತನಾಡಿದ್ರು. ಆದ್ರೆ ಆ ವಿಚಾರ ಈಗ ಮತ್ತೆ ಸುದ್ದಿ ಆಗ್ತಾ ಇದೆ. ನಟಿ ನಮಿತಾ ಪತಿ ಹೇಳಿದ್ದೇನು? ನಮಿತಾ ಪತಿ ವೀರೇಂದ್ರ ಚೌಧರಿ ಈ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಮಾತಾಡಿದ್ರು. ಮದುವೆ ಬಳಿಕ ನಮಿತಾ ನನ್ನ ಜೊತೆ ಚೆನ್ನಾಗಿದ್ದಾರೆ. ಆಕೆ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ಈ ಗಾಳಿ ಸುದ್ದಿ ಎಲ್ಲಿಂದ ಹುಟ್ಟಿತು ಅನ್ನೋದು ನನಗೆ ಗೊತ್ತಿಲ್ಲ. ನಮಗೆ ಶರತ್ ಬಾಬು ಯಾರು ಅಂತಾನೆ ಗೊತ್ತಿಲ್ಲ. ಅವರು ಒಬ್ಬ ಹಿರಿಯ ನಟ. ಇದರಿಂದ ಅವರಿಗೂ ಕೂಡ ತೊಂದರೆ ಆಗಿರುತ್ತೆ. ಇದು ತಪ್ಪು ಮಾಹಿತಿ ಅಂತ ಹೇಳಿದ್ರು. ಇನ್ನು ನಮಿತಾ ಕೂಡ ನನಗೆ ಶರತ್ ಬಾಬು ಯಾರು ಅಂತ ಗೊತ್ತೇ ಇಲ್ಲ, ಅವರ ಜೊತೆ ಹೇಗೆ ಡೇಟಿಂಗ್ ಮಾಡಿ ಅಂತ ಹೇಳಿದ್ರು. ಶರತ್ ಬಾಬು ಜೊತೆಗೆ ಮದುವೆಗೆ ಮುಂದಾಗಿದ್ದಂತೆ ನಟಿ. ಶರತ್ ಬಾಬು ಅವರನ್ನ ಮದುವೆ ಆಗುವುದಕ್ಕೂ ಕೂಡ ನಮಿತಾ ಮುಂದಾಗಿದ್ದಾರೆ ಅನ್ನುವ ಸುದ್ದಿ ಹರಿದಾಡ್ತಾ ಇದೆ. ಹಲವು ದಿನಗಳಿಂದ ನಮಿತಾ ಮತ್ತು ಶರತ್ ಬಾಬು ಅವರು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದು ಬಾಂಧವ್ಯವನ್ನ ಹೊಂದಿದ್ರಂತೆ. ಹಾಗಾಗಿ ಸದ್ಯದಲ್ಲೇ ಮದುವೆ ಆಗ್ತಾರೆ ಎನ್ನಲಾಗಿತ್ತು. 2017ರಿಂದಲೇ ಈ ಗಾಳಿ ಸುದ್ದಿ ಈಗಲೂ ಕೂಡ ಹರಿದಾಡ್ತಾನೆ ಇದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,